ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಚೆನ್ನಾಗಿದ್ದೀನಿ. ಸೊ ಫೈನಲ್ ಇದು ಪಾರ್ಟ್ 5 ಲಾಗು. ಸೊ ಪಾರ್ಟ್ 5ಯಲ್ಲಿ ನಾವು ಅದೇ ಹಲಸು ಮೇಳ ಇತ್ತಲ್ವ, ಹಲಸು ಹಬ್ಬ. ಸೊ ಅಲ್ಲಿಗೆ ಹೋಗಿದ್ವಿ. ನಾನು ಆ್ಯಕ್ಚುಲಿ ಹೇಳಿದ್ದೆ ನಿಮಗೆ ಪಾರ್ಟ್ 1ನಲ್ಲಿ. ಅವತ್ತು ಸ್ಟಾರ್ಟಿಂಗ್ ದಿವಸ ಹೋದದ್ದು. ಇದು ಲಾಸ್ಟ್ ಡೇ, ಸಂಡೇ ದಿವಸ ನಾವು ಅಲ್ಲಿಗೆ ಹೋಗಿದ್ವಿ. ನೈಟ್ ಹೊತ್ತಲ್ಲಿ ಹೋಗಿದ್ವಿ. ನೈಟ್ ಅಂದರೆ ಒಂದು ಸಂಜೆ 6 o'clock ಆಗುವಾಗ ಹೋಗಿದ್ವಿ. ರಿಟರ್ನ್ ಬರುವಾಗ 9 o'clock ತನಕ ಆಗಿತ್ತು. ಸೊ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಹಾಗೆ ಏನೆಲ್ಲ ಆಯ್ತಂತ ನೋಡೋಣ. ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಮೊನ್ನೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಕ್ಕಿಂತ ಜಾಸ್ತಿನೇ ಕ್ರೌಡ್ಸ್ ಕೂಡ ಇತ್ತು, ಜಾಸ್ತಿನೇ ಫುಡ್ ಐಟಮ್ಸ್, ಹಾಗೆ ವೆರೈಟಿ ಏನಿದೆ ಏನಿಲ್ಲ ಅಂತ ಇಲ್ಲ, ವಿಧದ ಸ್ವೀಟ್ಸ್ ಕೂಡ ಇತ್ತು, ತುಂಬಾ ಇತ್ತು. ಒಬ್ಬಟ್ಟು ಆ ಥರ ಈ ಥರ ಮೊದಲೇ ಒಮ್ಮೆ ಹೇಳಿದ್ದೆ ಅಲ್ವ ನಾನು. ಸೊ ನಾನು ನನ್ನ ಹಸ್ಬೆಂಡ್, ಮಕ್ಕಳು ಹಾಗೆ ಮೈದುನ ಒಮ್ಮೆ ಹೋಗಿದ್ವಿ ಸ್ಟಾರ್ಟಿಂಗ್. ನನ್ನ ನಾದಿನಿ ಮಕ್ಕಳು ಹೋಗಿದ್ದಿರಲಿಲ್ಲ. ಸೊ ಅದಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದದ್ದು. ಇದು ಫೈನಲ್ ಡೇ ಹೋದ್ವಿ. ಸೊ ಅಷ್ಟರಲ್ಲಿ ಅರ್ಧದಲ್ಲಿ ನನ್ನ ಹಸ್ಬೆಂಡ್ ಕಸಿನ್ ಬ್ರದರ್ ಕೂಡ ಅಲ್ಲಿ ಸಿಕ್ಕಿದ್ರು. ಅವ್ರು ಕೂಡ ಬಂದರು, ಜಾಯಿನ್ ಆದರು ನಮ್ಮ ಜೊತೆ. ಸೊ ಹಾಗೆ ರಸ್ಮಲಾಯಿ, ಸೊ ವೆರೈಟಿ ಸ್ವೀಟ್ಸ್ ಏನಂತ ಹೇಳಿ, ಸ್ವೀಟ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ರಸ್ಮಲಾಯಿ ಯಾವಾಗಲೂ ಇಷ್ಟ ಆಗೋಲ್ಲ. ಸೊ ಅವತ್ತೊಂದು ನಾದಿನಿ ತೆಗೆದಿದ್ರು. ಸೊ ಅದರ ಟೇಸ್ಟ್ ನೋಡಿದೆ, ಬಟ್ ಐ ಡೋಂಟ್ ಲೈಕ್ ಇಟ್. ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಓಕೆ, ಇವಾಗ ಈ ಥರದ ಈ ಸ್ವೀಟ್ಸ್ ಎಲ್ಲ ಉಂಟಲ್ಲ ತುಂಬಾ ಚೆನ್ನಾಗಿತ್ತು. ಅವರು ಟೇಸ್ಟಿಗೆ ಅಂತ ಸ್ವಲ್ಪ ಚೂರು ಕೊಡ್ತಾರೆ, ಬಟ್ ತೆಗ್ದಿಲ್ಲ. ಸ್ವೀಟ್ ಜಾಸ್ತಿ ಬೇಡ, ತೆಗೆಯೋದು ತಿನ್ನೋದು ಇಲ್ಲ ಜಾಸ್ತಿಯಾಗಿ. ಹಾಗೆ ಇದರಲ್ಲಿ ಚಕ್ಲಿ ಬರ್ತದಲ್ಲ, 2 ಟೈಪಲ್ಲಿ ಚಕ್ಲಿ ತೆಗೆದ್ವಿ. ರಾಗಿದ್ದು ಮತ್ತು ಅಕ್ಕಿದ್ದೇನೋ ಮುಸ್ಲಿಮ್ ತೆಗೆದ್ವಿ. ಅದು ಚೆನ್ನಾಗಿತ್ತು. ಮತ್ತೇನಿಲ್ಲ, ಮಕ್ಕಳಿಗೆ ಸ್ವಲ್ಪ ಐಸ್ ಕ್ರೀಮ್ಸ್, ಹಾಗೆ ಜಾಕ್ ಫ್ರೂಟಲ್ಲಿ ಒಬ್ಬಟ್ಟು, ಹಾಗೆ ಮತ್ತಿನ್ನೇನು ಏನು ಹೇಳ್ತೀವಿ ಅಂದರೆ ಗೋಬಿ, ಜಾಕ್ ಫ್ರೂಟ್ ಬಜ್ಜಿ, ಇದನ್ನೆಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅದೆಲ್ಲ. ಬಟ್ ಎಕ್ಸ್ಪೆನ್ಸಿವ್, ರೇಟ್ ಅಂತೂ ಜಾಸ್ತಿನೇ ಇದೆ, ಹೇಳುವುದೇ ಬೇಡ, ತುಂಬಾ ಜಾಸ್ತಿ ಆಗಿದೆ. ಒಂದು ಚೂರು ಜಾಕ್ ಫ್ರೂಟ್ ಮಂಚೂರಿ ಇತ್ತು. ಸೊ ಅದಕ್ಕೆ ಎಷ್ಟು ಅಂದರೆ ಚೂರೇ, ಒಬ್ಬರಿಗೆ ತಿನ್ನಲಿಕ್ಕೂ ಸಾಕಾಗಲ್ಲ, ಅಷ್ಟು ಚೂರಿರೋದು. ಸೊ ಅದಕ್ಕೆ ಒಂದಕ್ಕೆ ಒಂದು ಪ್ಲೇಟಿಗೆ 70 rupees ಅಂತ ಹೇಳಿದರು. ಬಟ್ ಟೇಸ್ಟ್ ನೋಡಲಿಕ್ಕೆ ಅಂತ 1-2 ಏನೋ ತೆಗೆದ್ವಿ. ಹಾಗೆ ಏನು ಹೋಗ್ತಾ ತುಂಬಾ ಇದೆ. ಫ್ಲವರ್ ಸ್ಪಾಟ್, ಹಾಗೆ ಟಾಯ್ಸ್, ಮತ್ತಿನ್ನೇನು ಏನಂತ ಇರೋದು ತುಂಬಾ ಇದೆ, ನೀವೇ ನೋಡ್ತಾ ಹೋಗಿ. ಇದು ಹಲಸು ಹಬ್ಬದ ಫೈನಲ್ ಪಾರ್ಟ್ ಆಗಿರುತ್ತೆ. ನಾನಿವಾಗ ಮೂಡುಬಿದ್ರೆಯಿಂದ ಬಂದಿದ್ದೀನಿ. ಮನೆಗೆ ಬಂದು 3-4 days ಆಯಿತು. ಬಟ್ ನನ್ನ ಲಾಗ್ ಅಂತೂ ಕಂಪ್ಲೀಟ್ ಆಗಿಲ್ಲ, ಹಾಕ್ತಾನೇ ಇದ್ದೀನಿ. ಜಾಸ್ತಿ ಇತ್ತು, ಸ್ವಲ್ಪನೇ. ಆ್ಯಂಡ್ ಫೈನಲ್ ಪಾರ್ಟ್ ನೆಕ್ಸ್ಟ್ ನಾಳೆ ಹಾಕ್ತೀನಿ ಇನ್ಶಾಲ್ಲ. ಇವತ್ತಿನ ಲಾಗಲ್ಲಿ ನಾನು ಹಲಸು ಹಬ್ಬದ್ದು ಬರೀ ಉಂಟು. ಸೊ ತುಂಬ ಪ್ಲ್ಯಾಂಟ್ಸಲ್ಲಿತ್ತು. ನನಗೆ ತುಂಬಾ ಇಷ್ಟ ಪ್ಲ್ಯಾಂಟ್ಸ್ ಅಂದರೆ. ನಾನು ಹೂವಿನ ಗಿಡ ಈ ಥರ ಎಲ್ಲ ನೆಡ್ತಾ ಇದ್ದೆ ಮೊದಲು. ನನ್ನ ತಾಯಿ ಅಂದರೆ ಮದುವೆಗಿಂತ ಮುಂಚೆ ನಾನು ಆ ಥರ ಎಲ್ಲ ಮಾಡ್ತಾಯಿದ್ದೆ, ಗಾರ್ಡನ್ ಥರ ನಮ್ಮ ಮನೆಯಲ್ಲಿ. ಚಿಕ್ಕದು ನಾನೇ ಜಾಸ್ತಿ ಎಲ್ಲಿಂದಾದರೂ ತಂದು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ತಾಯಿದ್ದೆ. ಆದಮೇಲೆ ಗಂಡನ ಮನೆಗೆ ಹೋದ ನಂತರ ಅಲ್ಲಿತ್ತು ಏನಂದರೆ, ನಂಗೆ ಅಲ್ಲಿ ಗಾರ್ಡನ್ ಅಂತಲ್ಲ, ನಾನು ಅದನ್ನು ಗಾರ್ಡನ್ ಅಂತ ಹೇಳ್ತೀನಿ, ಚೂರು ಹೂವಿನ ಗಿಡ ಎಲ್ಲ ಇತ್ತು. ಸೊ ನನ್ನ ಮನೇಲಿ ಕೂಡ ಹಾಗೆ, ನಾನು ಮದುವೆಗಿಂತ ಮುಂಚೆ ಹೂವಿನ ಗಿಡ ಈ ಥರ ಎಲ್ಲ ಇತ್ತು, ಅಂದರೆ ಚೂರೇ. ಅದಕ್ಕೆ ನಾನು ಹೆಸರಿಟ್ಟಿದ್ರಿ ನಮ್ಮ ಮನೆ ತೋಟ ಗಾರ್ಡನ್ ಅಂತ. ಸೊ ಇದು ನೋಡಿ, ಮಕ್ಕಳಿಗೆ ಟಾಯ್ ಸ್ಟೈಲಿಗೆ ಶೋಗೆ ಇಡಲಿಕ್ಕೆ. ಸೊ ವಿಡಿಯೋದಲ್ಲಿ ನೋಡುವಾಗ ತುಂಬಾ ದೊಡ್ಡದಾಗಿ ಕಾಣ್ಬೋದು, ಏನು ಹೇಳ್ತೀವಿ ಕಲ್ಲಲ್ಲಿ ಉಂಟಲ್ವ ಅದು. ಬಟ್ ಅದು ಅಷ್ಟು ದೊಡ್ಡದಿಲ್ಲ, ಚಿಕ್ಕದೇ, ಮಕ್ಕಳಿಗೆ ಆಟ ಆಡೋ ಥರ ಇತ್ತು. ಆ್ಯಂಡ್ ಇದು ಫ್ಯಾನ್ಸಿ ಐಟಮ್ಸ್. ಸೊ ನನ್ನ ಅದನ್ನೇ ತೆಗಿತಾ ಇದ್ರು, ನಾವು ತೆಗೆದಿಲ್ಲ, ಸೀದಾ ಮುಂದ್ಗಡೆನೇ ಹೋದ್ವಿ. ಅವರೇ ನಮ್ಮ ಮಕ್ಕಳಿಗೂ ಕೂಡ ತೆಗೆದು ಕೊಟ್ಟರು. ಎಷ್ಟು ಅಂತ ತೆಗೆಯೋದು ಫ್ಯಾನ್ಸಿ ಐಟಮ್ಸ್ ತುಂಬಾ ಇದೆ ನನ್ನ ಮನೇಲಿ. ನನ್ನ ಹತ್ರ ಅಂದರೆ ಕ್ಲಿಪ್ಸು, ಹೇರ್ ಲಬ್ಬರ್ಸು, ಎಷ್ಟು ಇದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಇದೆ. ಯಾಕಂದರೆ ನನಗೆ ಅದೆಲ್ಲ ಕಂಡ್ರೆ ಒಂಥರ ಹುಚ್ಚು, ಮಗಳಿಗೆ ಬಿಡಿ ನನಗೇ ಒಂಥರ ಹುಚ್ಚು, ಎಲ್ಲ ಬೇಕು ಅಂತೇಳಿ ನಾನು ಆನ್ಲೈನಲ್ಲಿ ಬೈ ಮಾಡೋದು. ಹಾಗೆ ಇವರ ಹತ್ರ ಎಲ್ಲಿದೆ ಕ್ಲಿಪ್ಸ್ ಎಲ್ಲ ಬೇಕು, ಇವರು ಕೂಡ ತಂದಿದ್ದರು, ಐ ಮೀನ್ ಹಸ್ಬೆಂಡ್.
ಲೈಕ್ ಮತ್ತು ಆನ್ಲೈನಲ್ಲಿ ಬೈ ಮಾಡ್ತೀನಿ, ಫ್ಯಾನ್ಸಿಗೆ ಹೋದರೆ ಬೈ ಮಾಡ್ತೀನಿ. ಈ ಥರ ವೆರೈಟಿ ನಾನು ಯಾವುದು ಬೇಕು ಯಾವುದು ಇಲ್ಲ ಅಂತಿಲ್ಲ, ಅಷ್ಟಿದೆ. ಮತ್ತು ಕೂಡ ಅಲ್ಲಿ ಕೇಳ್ತಾಯಿದ್ರು, ನನ್ನ ಹಸ್ಬೆಂಡ್ ತೆಗೆದೇ ಕೊಟ್ಟಿಲ್ಲ, ಅಷ್ಟಿದೆ ಅಲ್ಲ ಮನೆಯಲ್ಲಿ, ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಹಾಗೆ ಇದೊಂದು ಒಬ್ಬಟ್ಟು ಜಾಕ್ ಫ್ರೂಟ್ ಇದ್ದು ಜಾಗ್ರಿ ಹಾಕಿ ಅಂದರೆ ಬೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಐಸ್ ಕ್ರೀಮ್ ಹಾಗೆ ಜಾಕ್ ಫ್ರೂಟ್ ಇದ್ದು ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ರಿಟರ್ನ್ ಮನೆಗೆ ಬರ್ತಾ ಇರೋದು. ಹೋಗುವಾಗ ಡೈರೆಕ್ಟ್ ಮನೆಗೆ ಹೋಗಲಿಲ್ಲ, ಸ್ಟ್ರೀಟ್ ಫುಡ್ ತಿಂದೇ ಹೋಗ್ತಾ ಇರೋದು. ಸೊ ಇದು ನೆಕ್ಸ್ಟ್ ಮಳೆ ಬರೋದು ನೆಕ್ಸ್ಟ್ ಡೇ ಇದು. ಸೊ ಇದರದ್ದು ಕಂಟಿನ್ಯೂಸ್ ನಾಳೆ ಮಾಡ್ತೀನಿ. ಸೊ ಈ ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಯಾವಾಗಲೂ ಹೇಳುವ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಕಾಮೆಂಟ್ ಕೂಡ ಹಾಕಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.